ಕ್ರೇಜಿ ಸ್ಟಾರ್ ಹೊಸ ಅವತಾರ. ಐ ಆಮ್ ಗಾಡ್ ಪೋಸ್ಟರ್ ಹಿಂದಿರುವ ರಹಸ್ಯವೇನು? ರವಿಚಂದ್ರನ್ ಐ ಆಮ್ ಗಾಡ್ ಮೂವಿ ಅತ್ಯುತ್ತಮ ಮತ್ತು ವಿವರಾತ್ಮಕ. ಒಂದಲ್ಲ ಎರಡಲ್ಲ, ಈ ಸಿನಿಮಾದಲ್ಲಿ ಬರೋಬ್ಬರಿ 35 ಹಾಡುಗಳು. ರವಿಚಂದ್ರನ್ ಅಸಲಿ ಪ್ಲ್ಯಾನ್ ಏನು? ಐ ಆಮ್ ಗಾಡ್ ದ ಕ್ರೇಜಿ. ರವಿಚಂದ್ರನ್ ದೇಹದಿಂದ 100 ಮುಖಗಳು ಹೊರಬರುತ್ತಿರುವುದೇಕೆ? ಸ್ಯಾಂಡಲ್ವುಡ್ನಲ್ಲಿ AI ಕ್ರಾಂತಿ. ಕನಸುಗಾರನ ಐ ಆಮ್ ಗಾಡ್ ಚಿತ್ರದ ಬಗ್ಗೆ ನಿಮಗೆ ತಿಳಿಯದ ಸತ್ಯಗಳು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಐ ಆಮ್ ಗಾಡ್ ದ ಕ್ರೇಜಿ ಚಿತ್ರದ ಈ ಪೋಸ್ಟರ್ ಬಹಳ ಕುತೂಹಲಕಾರಿಯಾಗಿದೆ. ಪೋಸ್ಟರ್ ನೋಡುವುದಕ್ಕೆ ವಿಭಿನ್ನವಾಗಿದ್ದು, ಇದರಲ್ಲಿ ರವಿಚಂದ್ರನ್ ಅವರ ದೇಹದಿಂದ 100 ಜನರ ಮುಖಗಳು ಕಿರುಚುತ್ತಾ ಹೊರಬರುತ್ತಿರುವುದಂತೆ ಕಾಣಿಸುತ್ತಿದೆ. ಇದು ಮನುಷ್ಯನೊಳಗಿನ ಭಾವನೆಗಳು, ನೋವು ಅಥವಾ ಸಮಾಜದ ಧ್ವನಿಯನ್ನು ಪ್ರತಿಬಿಂಬಿಸುವಂತಿದೆ. ರವಿಚಂದ್ರನ್ ಅವರು ಈ ಚಿತ್ರಕ್ಕಾಗಿ ಸುಮಾರು 400 ದಿನಗಳ ಕಾಲ ಚಿತ್ರೀಕರಣ ನಡೆಸಿದ್ದು, ಇದೊಂದು AI ಆಧಾರಿತ ಪ್ರಾಯೋಗಿಕ ಸಿನಿಮಾ ಎಂದು ಹೇಳಿದ್ದಾರೆ. ವಿಶೇಷವೆಂದರೆ ಚಿತ್ರದಲ್ಲಿ 35 ಹಾಡುಗಳಿವೆ. ಇದನ್ನು ಆಧರಿಸಿ ಈಗ ಅವರು ತಮ್ಮ ಕನಸಿನ ಪ್ರಾಜೆಕ್ಟ್ ಐ ಆಮ್ ಗಾಡ್ ದ ಕ್ರೇಜಿ ಮೂಲಕ ಅಕ್ಷರಶಃ ಇಡೀ ಗಾಂಧಿನಗರವೇ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾದ ಈ ಪೋಸ್ಟರ್ ನೋಡಿದರೆ ಇದು ಕೇವಲ ಸಿನಿಮಾವಲ್ಲ, ಒಂದು ದೃಶ್ಯ ಕಾವ್ಯ ಅಂತ ಅನಿಸುತ್ತೆ. ಏನಿದರ ಕತೆ? ಯಾಕೆ ಇಲ್ಲಿ ರವಿಚಂದ್ರನ್ ಅವರೇ ಗಾಡ್? ಬನ್ನಿ ವಿಡಿಯೋದಲ್ಲಿ ನೋಡೋಣ. ಪೋಸ್ಟರ್ ಗಮನಿಸಿ. ರವಿಚಂದ್ರನ್ ಅವರು ಕೈಗಳನ್ನು ಮೇಲೆತ್ತಿ ಒಂದು ದೈವಿಕ ಶಕ್ತಿಯಂತೆ ನಿಂತಿದ್ದಾರೆ. ಆದರೆ ಅವರ ಎದೆಯ ಭಾಗದಿಂದ ಹಲವಾರು ಜನರ ಮುಖಗಳು ನೋವಿನಿಂದ ಕಿರುಚುತ್ತಾ ಹೊರಬರುತ್ತಿವೆ. ಇದು ಏನನ್ನು ಸೂಚಿಸಬಹುದು? ಬಹುಶಃ ಒಬ್ಬ ಮನುಷ್ಯ ತನ್ನೊಳಗಿನ ಸಾವಿರಾರು ಭಾವನೆಗಳನ್ನು ಹತ್ತಿಕ್ಕಿ ದೇವನಾಗಲು ಹೊರಟ ಕಥೆಯ, ಅಥವಾ ಸಮಾಜದ ಸಂಕಷ್ಟಗಳನ್ನು ತನ್ನೊಳಗೆ ಇಟ್ಟುಕೊಂಡಿರುವ ಮಹಾನ್ ವ್ಯಕ್ತಿಯ ಕಥೆಯ? ಈ ಚಿತ್ರಕ್ಕೆ ರವಿಚಂದ್ರನ್ ಅವರೇ ನಿರ್ದೇಶನ, ಸಂಗೀತ, ಸಾಹಿತ್ಯ ಹಾಗೂ ಸಂಕಲನವನ್ನು ಮಾಡಿದ್ದಾರೆ. ಇದೊಂದು ಪಕ್ಕಾ ಒನ್ ಮ್ಯಾನ್ ಶೋ. ರವಿಚಂದ್ರನ್ ಅವರು ಈ ಚಿತ್ರದ ಬಗ್ಗೆ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡಿದ್ದಾರೆ. ಅದೇನೆಂದರೆ, ಈ ಸಿನಿಮಾದಲ್ಲಿ ಬರೋಬ್ಬರಿ 35 ಹಾಡುಗಳಿವೆ. ಹೌದು, ನೀವು ಕೇಳಿದ್ದು ಸರಿ. ಇದೊಂದು ಮ್ಯೂಸಿಕಲ್ ಜರ್ನಿ ಆಗಿರಲಿದೆ. ಜೊತೆಗೆ ಈ ಚಿತ್ರದ ಮೇಕಿಂಗ್ನಲ್ಲಿ AI ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಬಳಸಿಕೊಳ್ಳಲಾಗಿದೆ. AI ನನ್ನ ಪಾಲಿಗೆ ದೇವರು, ಅದು ನನಗೆ ಯಾವಾಗಲೂ ಇಲ್ಲ ಎಂದು ಹೇಳುವುದಿಲ್ಲ ಎಂದು ರವಿಚಂದ್ರನ್ ಹೇಳಿಕೊಂಡಿದ್ದಾರೆ. ಅಂದರೆ ಈ ಸಿನಿಮಾದಲ್ಲಿ ನಾವು ಈ ಹಿಂದೆ ಎಂದೂ ನೋಡಿರದ ವಿಜುವಲ್ ಎಫೆಕ್ಟ್ಗಳನ್ನು ನಿರೀಕ್ಷಿಸಬಹುದು. ಕತೆ ಏನಾಗಿರಬಹುದು? ಈ ಚಿತ್ರದಲ್ಲಿ ರವಿಚಂದ್ರನ್ ಅವರ ಜೊತೆಗೆ ಅವರ ಮಗ ಮನೋರಂಜನ್ ಕೂಡ ಪ್ರಮುಖ ಪಾತ್ರದಲ್ಲಿ ಇದ್ದಾರೆ. ಪೋಸ್ಟರ್ನಲ್ಲಿರುವಂತೆ ಇಲ್ಲಿ ಹಸಿವು, ಪ್ರೀತಿ, ಸಿಟ್ಟು ಮತ್ತು ಆಧ್ಯಾತ್ಮದ ಸಮ್ಮಿಲನವಿರಬಹುದು. ಒಬ್ಬ ಮನುಷ್ಯ ಹುಚ್ಚನಾಗುತ್ತಾನೋ ಅಥವಾ ಹುಚ್ಚನಂತೆ ಕಾಣುವವನೇ ದೇವರಾಗುತ್ತಾನೋ ಎಂಬ ಪ್ರಶ್ನೆಗೆ ಸಿನಿಮಾ ಉತ್ತರ ನೀಡಲಿದೆ. ಸುಮಾರು 400 ದಿನಗಳ ಕಾಲ ಸದ್ದಿಲ್ಲದೆ ಚಿತ್ರೀಕರಣ ಮಾಡಿರುವ ಕನಸುಗಾರ ಈ ಬಾರಿ ಸ್ಯಾಂಡಲ್ವುಡ್ನಲ್ಲಿ ಹೊಸ ದಾಖಲೆ ಬರೆಯೋದು ಗ್ಯಾರಂಟಿ. ರವಿಚಂದ್ರನ್ ಅವರ ಈ ವಿಭಿನ್ನ ಪ್ರಯೋಗ ನಿಮಗೆ ಹೇಗೆ ಅನ್ನಿಸಿತು? ಪೋಸ್ಟರ್ ನೋಡಿದ ಮೇಲೆ ನಿಮ್ಮ ಥಾಟ್ಸ್ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಅಂದರೆ ಮೇ 30 ಸುಮಾರಿಗೆ ಈ ಸಿನಿಮಾ ತೆರೆ ಕಾಣುವ ಸಾಧ್ಯತೆ ಇದೆ.